ಮತ್ತು ಹತ್ತಿಯ ಜಾತಿಗೆ ಸೇರಿದಂಥ ಒಂದು ಪ್ರಭೇದ. ಈ ಪ್ರಭೇದದಲ್ಲಿ ಭೂಮಿಯಲ್ಲಿ ಇರ್ತಕ್ಕಂಥ ತೇವಾಂಶನ ಹಿಡಿದಿರ್ತಕ್ಕಂಥದ್ದು ಇದ್ರ ಕೆಲಸ. ಮಲೆನಾಡಿಂದ ಜಾರೋಗಿ ಸಮುದ್ರಕ್ಕೆ ಹೋಗೋಂಥ ನೀರುಗಳಲ್ಲಿ ಇದು ಒಂದು ನಮಗೆ ಅತ್ಯಮೂಲ್ಯ ಮರ. ಇವತ್ತಿನ ಪ್ಲಾಂಟೇಶನ್ಗಳಲ್ಲಿ ನಮಗೆ ಏನಾಗ್ತಿದೆ ಅಂದರೆ ಎಲ್ಲರೂ ಸಿಲ್ವರು ಮತ್ತು ಓಕ್ ಮರಗಳನ್ನ ಹಾಕೊಂಡು ಲಾಭ ಅಂತ ತಿಳ್ಕೊಂಡಿದ್ದಾರೆ. ಅದು ಲಾಭ ಅಲ್ಲ. ಹತ್ತಿ ಮತ್ತು ಗೋಣಿ ಬಸಿರಿನ ಇಂಥ ಮರಗಳನ್ನ ಬೆಳೆದಾಗ ಅದರಲ್ಲಿ ಬಂದು ಪಕ್ಷಿಗಳು ತಂಪಾಗಿ ಕೂತ್ಕೊಂಡು ಅಲ್ಲಿಂದ ಇಕ್ಕೆಗಳಿರ್ತಾವಲ್ಲ, ಇಕ್ಕೆಗಳೇ ಒಂದು ಗೊಬ್ಬರವಾಗಿ ಇಲ್ಲಿ ಒಂದು ನ್ಯಾಚುರಲಾಗಿ ಬೆಳೆಯತಕ್ಕಂಥ ಪ್ರಕೃತಿಯಲ್ಲಿ ಅದು ಒಂದು ಗೊಬ್ಬರ. ಇವತ್ತು ಯಾವುದೇ ಈ ತೋಟದಲ್ಲಿ ಯಾವುದೇ ಒಂದು ಮೆನ್ಯೂರ್ನ ಯೂಸ್ ಮಾಡ್ದಲೇ ಮಾಡ್ತಕ್ಕಂಥದ್ರಿಂದ ಒಂದು ಅದ್ಭುತವಾದಂಥ ಪ್ರಭೇದಗಳಲ್ಲಿ ಇದೊಂದು. ಮತ್ತೆ ಈ ಮರದ ವಿಷಯ ಇದು ಸ್ವಲ್ಪ ಕಹಿ ಇರ್ತಂತಲ್ಲ ಇದ್ರದ್ದು? ಅಲ್ಲ, ಅದು ಕೈ ಪಕ್ಷಿಗಳು ತಿನ್ನಲ್ಲ ಇದನ್ನ. ಅದು ಪಕ್ಷಿಗಳು ಇಲ್ಲ ಹಡಗ ಅಂತ ತಾಣ, ಅದೊಂದು ಮನೆ. ಇಲ್ಲಿ ಗೂಡುಗಳನ್ನ ಕಟ್ಕೊಂಡು ತಂಪಾದಂತ ಪ್ರದೇಶ ಇದು. ಇಲ್ಲಿ ಹಣ್ಣು ಮತ್ತೆ ಇವು ಸ್ವಲ್ಪ ಕೈ ಇರ್ತವೆ ಅಂತ ಹಣ್ಣುಗಳನ್ನ ತಿಂದು ಬಂದು ಇಲ್ಲಿ ಕೂತ್ಕೊಳ್ತವೆ. ಒಂದು ಇಲ್ಲಿ ಯಾವ್ದಾದ್ರು ಅವ್ರ ವಂಶಾಭಿವೃದ್ಧಿಗಳನ್ನ ಮಾಡಿ ಪ್ರತಿಯೊಂದು ಪಕ್ಷಿಗಳು ಒಂದು ಅರಣ್ಯ ಇಲಾಖೆ ಇದ್ದಂಗೆ ಅವು ತಿಂದ ಅಂತ ಬೀಜಗಳನ್ನ ಕಾಡಲ್ಲಿ ಬಿತ್ತುತ್ತವೆ. ಅರಣ್ಯ ಇಲಾಖೆಗಿಂತಲೂ ಅದ್ಭುತವಾದ ಕೆಲಸ ಮಾಡ್ತಕ್ಕಂಥದ್ದೇ ಪಕ್ಷಿಗಳು ಇಲ್ಲಿ